ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೇ ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 7 ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಎಲ್ಲರೂ ನೋಡಿ. ಅದೇ ರೀತಿ ಆಯ್ತಾ, ಈಗ ಎಲ್ಲರಿಗೂ ನಿಮ್ಗೆ ಇರೋ ಒಂದು ಪ್ರಶ್ನೆ ಏನು ಅಂದ್ರೆ, ಮೇಡಮ್ ಯಾರು ಬರ್ತಿದ್ದಾರೆ ಮೇಡಮ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳ್ತಾ ಇದ್ದೀರಾ. ಓಕೆ, ಇವರ ಹೆಸರು ಹೋದ ವರ್ಷನೂ ಕೇಳಿ ಬಂದಿತ್ತು, ಬಟ್ ಇವ್ರು ಬರ್ಲಿಲ್ಲ ಹೋದ ವರ್ಷ. ಇವರ ಬದಲು ಅದೇ ನಮ್ಮ ಉತ್ತರ ಕರ್ನಾಟಕದಿಂದ ನಿಮ್ಮೆಲ್ಲರ ಮಾಡುವವರು ಬಂದಿದ್ರು. ಈಗ ಪ್ರತಿ ಸೀಸನ್ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ಗಳಿಗೆ ಪ್ರತಿ ವರ್ಷವೂ ಕೂಡ ಉತ್ತರ ಕರ್ನಾಟಕದಿಂದ ಒಬ್ಬ ಖಡಕ್ ಕಂಟೆಸ್ಟೆಂಟ್ ನಮ್ಮ ಬಿಗ್ ಬಾಸ್ ಮನೆಗೆ ಬರ್ತಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಹನುಮಂತು ಕಪ್ನಾಗ ಎತ್ಕೊಂಡು ಹೋದ. ನಮ್ಮ ಮಾಳು ಒಳ್ಳೆ ಪಾಪ್ಯುಲಾರಿಟಿ, ಒಳ್ಳೆ ಎಲ್ಲರಿಂದನೂ ಒಬ್ಬ ಒಳ್ಳೆ ಜೆಂಟಲ್ ಮ್ಯಾನ್ ಅಂತ ಅನಿಸ್ಕೊಂಡು ಹೋದ್ರು. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಬರ್ತಿರುವಂತ ನಮ್ಮ ಉತ್ತರ ಕರ್ನಾಟಕದ ಹುಲಿ ಬಾಳು ಬೆಳಗುಂದಿ ಯಾರಿಗ್ ಗೊತ್ತಿಲ್ಲ ಹೇಳಿ. ಇತ್ತೀಚೆಗೆ ಜಿ ಕನ್ನಡದಲ್ಲಿ ನಡೆದಂತಹ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಕೂಡ ಅವರು ಇದ್ರು. ತುಂಬಾ ಚೆನ್ನಾಗಿ ಆಯ್ತಾ, ಅಲ್ಲಿ ಎಲ್ಲರ ಹತ್ರನು ಸಹಿ ಅನ್ನಿಸ್ಕೊಂಡ್ರು. ಯಾಕೆಂದ್ರೆ ಬಾಳು ಬೆಳಗುಂದಿ ಹತ್ರ ಇರುವಂತಹ ಒಂದು ಕ್ವಾಲಿಟಿ ಏನ್ ಗೊತ್ತಾ, ಯಾವುದೇ ಒಂದು ವಿಷಯನ ಒಂದು ಕ್ಷಣಕ್ಕೆ ಅದನ್ನ ಬರೆದು, ಆ ಸಾಹಿತ್ಯನ ಅವರೇ ಬರೆದು ಆ ಕ್ಷಣಕ್ಕೆ ಹಾಡು ತೋರಿಸ್ತಾರೆ. ಅಂದ್ರೆ ತುಂಬಾ ಒಳ್ಳೆಯ ಕಲಾವಿದ ಬಾಳು ಬೆಳಗುಂದಿ. ತುಂಬಾ ಚೆನ್ನಾಗಿ ಹಾಡನ್ನ ಆಡ್ತಾರೆ, ಅವರೇನೆ ಆಯ್ತಾ ಮ್ಯೂಸಿಕ್ ಕೂಡ ಮಾಡ್ತಾರೆ. ಅಂದ್ರೆ ಬಾಳು ಬೆಳಗುಂದಿ ಸಕಲ ಕಲಾ ವಲ್ಲಭ. ನಮ್ಮ ಹಳ್ಳಿ ಐದನ ಕದರು ನಿಜವಾಗ್ಲೂ ಕೂಡ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಬಾಳು ಬೆಳಗುಂದಿ ಅವರ ಹಾಡುಗಳನ್ನ ಕೇಳ್ದವರೇ ಇಲ್ಲ. ಯಾಕೆಂತಂದ್ರೆ ಜವಾರಿ ಹಾಡು ಅಂತಾನೆ ಹೇಳ್ಬೋದು. ಜವಾರಿ ಐದನ ಜವಾರಿ ಹಾಡುಗಳನ್ನ ಕೇಳ್ದೆ ಇರೋರೇ ಇಲ್ಲ. ನಮ್ಮ ಬಾಳು ಬೆಳಗುಂದಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಬಾಳು ಬೆಳಗುಂದಿ ನಿಜವಾಗ್ಲೂ ಕೂಡ ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ. ಮಾತು ತುಂಬಾ ಸೌಮ್ಯದಿಂದ ಮಾತಾಡ್ತಾರೆ. ಖಡಕ್ ಆಗಿರೋ ಮನುಷ್ಯ ಬಾಳು ಬೆಳಗುಂದಿ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಅವ್ರ ಕದರ್ನ ತೋರಿಸ್ತಾರ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಹಳ್ಳಿ ಕಡೆಯಿಂದ ಬಂದಿರೋರ್ಗೆ ಆ ಕದರ್ ಇರುತ್ತೆ, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ. ಗುರು ನಾನ್ ಮಾಡಲ್ಲ ಗುರು, ಅದ್ ಏನ್ ಆ ಕದರ್ ಇರುತ್ತೆ, ಅದನ್ನೆಲ್ಲ ತೋರಿಸ್ತಾರ ಅನ್ನೋದು ನಾನು ವೆಯ್ಟ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಹನುಮಂತು ಮಾಳು ಇವ್ರಿಗೆ ಹೋಲಿಸಿದ್ರೆ ಬಾಳು ಬೆಳಗುಂದಿ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್. ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಬಾಳು ಬೆಳಗುಂದಿ ಅವರು ಆಯ್ತಾ ವಿನ್ನಿಂಗ್ ನ ತಗೊಂಡೋಗ್ತಾರ, ವಿನ್ನರ್ ಆಗ್ತಾರ, ಟಾಪ್ 5 ಬರ್ತಾರ, ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಸೂಪರ್ ಕಂಟೆಸ್ಟೆಂಟ್ ಅಂತ ಅನಿಸ್ಕೊಂತಾರ ಅಂತ. ಯಾಕೆಂದ್ರೆ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಅವರ ವೈಫ್ ಹೆಸರು ಮಾಲಾಶ್ರೀ ಅಂತ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಒಳ್ಳೆ ಹಾಡು ಹೇಳೋರು. ಅಂದ್ರೆ ಇಬ್ರು ಕೂಡ ತುಂಬಾನೇ ಒಳ್ಳೆ ಸಿಂಗರ್ಸ್, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಯಾಕಂದ್ರೆ ನಾನು ಜಿ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಏನು ಸೂಪರ್ ಜೋಡಿನ ಇರೋ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ನೋಡ್ದೆ ನಾನು. ಇಬ್ರು ಕೂಡ ಒಳ್ಳೆ ಚೆನ್ನಾಗಿ ಹಾಡು ಹೇಳ್ತಾರೆ. ತುಂಬಾನೇ ಸಂಸ್ಕಾರದಿಂದ ಇದ್ದಾರೆ. ತುಂಬು ಕುಟುಂಬ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರ್ಬೇಕಿತ್ತಂತೆ ಬಾಳು ಬೆಳಗುಂದಿ. ಅಪ್ರೋಚ್ ಮಾಡಿತ್ತಂತೆ ನಮ್ಮ ಬಿಗ್ ಬಾಸ್ ಟೀಮ್. ಬಟ್ ಬಾಳು ಬೆಳಗುಂದಿ ಅವ್ರು ಕಾರಣಾಂತರಗಳಿಂದ ಬರ್ಲಿಲ್ಲ. ಹಾಗಾಗಿ ನಮ್ಮ ಮಾಳು ಅವ್ರು ಬಂದ್ರು. ಈಗ ಬಾಳು ಬೆಳಗುಂದಿ ಅವರು ಅವರೇ ಒಪ್ಕೊಂಡು ನಾವು ಬರ್ತೀವಿ ಅಂತ ಹೇಳಿರೋದ್ರಿಂದ ಈಗ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ ಯಾರು ಅಂದ್ರೆ ಬಾಳು ಬೆಳಗುಂದಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಬಂದ್ರೆ ಮಾಸ್ ಆಗಿರುತ್ತೆ. ನಾನಂತೂ ಬಾಳು ಬೆಳಗುಂದಿನ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದೀನಿ. ನನಗೆ ಇನ್ನೊಂದು ಏನ್ ಗೊತ್ತಾ, ಉತ್ತರ ಕರ್ನಾಟಕದಿಂದ ಯಾವುದೇ ಕಂಟೆಸ್ಟೆಂಟ್ ಬಂದ್ರು ನನಗೆ ತುಂಬಾ ಇಷ್ಟ ಅವರು. ಕಾರಣ ಏನ್ ಗೊತ್ತಾ, ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ, ತುಂಬಾ ಜೆಂಟಲ್ ಮ್ಯಾನ್ ತರ ವರ್ತಿಸ್ತಾರೆ. ಮತ್ತೆ ಆ ಮನೆಯ ಒಳಗಡೆ ಅವರು ತುಂಬಾನೇ ಒಂಥರ ಹೆಂಗೆ ಅಂತಂದ್ರೆ ನಮ್ಮಿಂದ ಏನು ತಪ್ಪಾಗ್ಬಾರ್ದಪ್ಪ ಅನ್ನೋ ರೀತಿ ಇರ್ತಾರೆ. ಯಾಕೆಂತಂದ್ರೆ ಮಾಡೋರ್ನ ನೋಡಿದೀವಿ, ನಮ್ಮ ಹನುಮಂತನ್ ನೋಡಿದೀವಿ. ಅಂದ್ರೆ ತುಂಬಾ ಡಿಗ್ನಿಫೈ ಆಗಿರಕ್ಕೆ ಇಷ್ಟಪಡ್ತಾರ ಅವ್ರು. ಹಾಗಾಗಿ ನನಗೆ ಉತ್ತರ ಕರ್ನಾಟಕದಿಂದ ಯಾವುದೇ ಕಂಟೆಸ್ಟೆಂಟ್ ಬಂದ್ರು ಅವ್ರ ಮೇಲೆ ತುಂಬಾನೇ ಲವ್. ಅದ್ರಲ್ಲೂ ಬಾಳು ಬೆಳಗುಂದಿ ಅವರ ಹಾಡುಗಳನ್ನ ನಾನು ಕೇಳಿದ್ದೀನಿ. ಮತ್ತೆ ಬಾಳು ಬೆಳಗುಂದಿ ಅವರು ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಬಾಳು ಬೆಳಗುಂದಿ ಗೊತ್ತಿಲ್ಲದವರೇ ಇಲ್ಲ. ಯಾವಾಗ ಅವರು ಜಿ ಕನ್ನಡದಲ್ಲಿ ಒಂದು ಶೋಗ್ ಬಂದ್ರು ಆಗಿನಿಂದ ಪ್ರತಿಯೊಬ್ರು ಕೂಡ ಬಾಳು ಬೆಳಗುಂದಿ ಗೊತ್ತಿದ್ದಾರೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಬಾಳು ಬೆಳಗುಂದಿ ಅವ್ರನ್ನ ನೋಡಕ್ಕೆ ನನಗಂತೂ ತುಂಬಾನೇ ಖುಷಿ ಇದೆ. ನಿಮ್ಗೂ ಖುಷಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.